ಕೋಟಿ ಸಮಪ್ರಭಾ ಹೌದು. ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವ ಕಾರ್ಯಸು ಸರ್ವದಾ. ಹೇಳುವ ಆಟ ಕೇಳ್ತವ್ರಿ ನೀವು. ನಿಮ್ದು ಹೇಳಂಗೆ ಕೇಳಕ್ಕೆ ನಾವಿಲ್ಲ ಇಲ್ಲಿ. ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರು ಸೋಮೇಶ್ವರ ಕರ್ತುದ್ಗದ್ಗಿಗೆ ಹಣೆ ಮಣಿದು ಹಾಗೂ ಯುಗ ಯುಗಾಂತರದಲ್ಲಿ ಗುರು ಸೇವೆಯನ್ನ ಮಾಡಿಕೊಂಡು ಜಗದುದ್ಧಾರ ಮಾಡುಗೋಸ್ಕರವಾಗಿ ಗುರುವಿನನ್ನ ಧರಿಗೆ ಇಳಿಸಿ ಮಾಯಿ ಮಕನಾಪುರದಲ್ಲಿ ಶಿವಸ್ಥಾನವನ್ನ ಮಾಡಿ ಮುಮ್ಮೆಟ್ಟಗಿರಿಯಲ್ಲಿ ವಾಸನ್ನ ಮಾಡಿದಂತ ಅವ್ರು ಯಾರಿಪ್ಪ? ತಂದಿ ಎಂಬೋಗ ಸಿದ್ಧನ ಪಾದಯನ್ನ ಮಸ್ತಕ ಮೇಲೆ ಧರಿಸಿಕೊಂಡು ಕೈಲಾಸದಲ್ಲಿ ಗುರುವಾಗಿ ಜನಸಿ ಮರುತ್ಯ ಲೋಕದಲ್ಲಿ ನಾತ್ಯ ಪೂತೆ ಜಮಗೊಂಡಗೌಡ ತಾಯಿ ಕನಬೈದಿಂದ ಜನ್ಮೆತ್ತಿ ಬಂದು ಆರೆ ನಾಡಕ್ಕೆ ಅರಸ ಗಂಗಿ ನಾಡಕ್ಕೆ ಗೌಡ ಅನಿಸಿರ್ತಕ್ಕಂತ ಅವ್ರು ಯಾರಿಪ್ಪ? ತಂದಿ ಮಾದುಲಿಂಗನ ಪಾದಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿದಂತ ಪರಂ ಸದ್ಗುರು ಸೋಲಾಪುರ ಜಿಲ್ಲಾ ಸೋಲಾಪುರ ತಾಲೂಕಿನ ಪೈಕಿ ಮಂದಲ್ಪುರ ಗ್ರಾಮವನ್ನ ಬಿಟ್ಟು ಮುಮ್ಮೆಟ್ಟಿ ಗುಡ್ಡದಲ್ಲಿ ಹೋಗಿ ಮುತ್ಯಾನ ಎಡಕ ಮಠವನ್ನ ಕಟ್ಟಿ ಈ ಎಲ್ಲರಿಗೆ ಜ್ಞಾನದಾಸೋ ಅನ್ನದಾಸೋ ನೀಡಿದಂತ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮದಗೊಂಡೇಶ್ವರಪ್ಪಂಗಳವರ ಚರಣೆಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಇಲ್ಲಿ ಪ್ರತಿನಿತ್ಯ 5 ದಿವಸವಾಗಿ ಸತತವಾಗಿ ಕಾರ್ಯಕ್ರಮ ನಡ್ಕೋತ ಬಂದದ. ಯಾಕಂದ್ರೆ ಎಲ್ಲರೇ ಒಂದರ್ಧ ಊರಾಗ ಒಂದ್ ಹಾಡ್ಕಿ ಹಚ್ಚಬೇಕಂದ್ರೆ ಎಷ್ಟೋ ಮಂದಿ ಒಳಗ ಮೀಟಿಂಗ್ ಆಗ್ತಾವ, ಚರ್ಚೆ ಆಗ್ತಾವ. ನಾವು ನೋಡ್ಲಿಕ್ಕತ್ತಿದ್ದೇವೆ ಒಂದು 4-5 ವರ್ಷ ಸತತವಾಗಿ ನಡೆದದ. ಈಗ ಹೌದೌದ್ರಿ, ಒಂದು 4-5 ದಿವಸ ಪ್ರತಿ ದೊಡ್ಡ ಕಲಾವಿದರು ಎಲ್ಲಿದು ಬೇಕಾದಲ್ಲಿ ಕರೆಸಿ ಇಲ್ಲಿ ಸತತವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ಸಾಗಿ ಬಂದದ್ರಪ್ಪ. ಯಾಕಂದ್ರೆ ಇದು ಶ್ರೇಷ್ಠವಾದಂತ ಅಕ್ಕಲಕೋಟ ತಾಲೂಕ ಸೋಲಾಪುರ ಜಿಲ್ಲಾ ಬಹಳ ಪುಣ್ಯ ಸ್ಥಾನ. ಒಂದೊಂದು ಕೆಲಸ ಉದಯ ಆಗಿ ನಡಿಬೇಕಾದ್ರೆ ಸುಕ್ಷೇತ್ರ ಅನಿಸ್ಕೋಬೇಕಾದ್ರೆ ಒಂದು ಪಾವನ ಕ್ಷೇತ್ರ ಅನಿಸ್ಕೋಬೇಕಾದ್ರೆ ಅಲ್ಲಿ ಪರಮಾತ್ಮನ ವರವು ಬೇಕಾಗ್ಯದ. ವರ ಬೇಕಲ್ಲ. ಭಗವಂತ ಈ ಊರಿಗೆ ಬಹಳಷ್ಟು ಕಾಪಾಡ್ಯಾನ. ಯಾಕಂದ್ರೆ ಇಂಥ ಸತ್ಸಂಗ ನಡೆಸುವುದು ಈ ಸದ್ಯ ಕಲಿಯೋಗದಾಗ ಬಹಳ ಜನ ಕಡಿಮೆ ಅದ. ಎಲ್ಲಾ ಕಡೆ ಜಾತ್ರೆ ಮಾಡ್ತಾರ, ಖರೆ ಒಂದೊಂದು ದಿವಸ ಮಾಡ್ಲಿ ಕಡೆಗೆ 2 ದಿವಸ ಮಾಡ್ಲಿ ಹಿಂಗ ನಡೆದಿರ್ತದ. ಅದಕ್ಕೆ ಇವಲ್ಲಿ ಸತತವಾಗಿ ಕಾರ್ಯಕ್ರಮ ಮಾಡುವಂತ ಜನ ಫಸ್ಟಿಗೆ ನೋಡಿದೆವು ನಾವು. ಇವು ಎಲ್ಲ ಕುತ್ತತ್ತ ಎಲ್ಲ ನನ್ನ ತಾಯಿ ತಂದಿ ಎಲ್ಲ ಶಿವ ಸ್ವರೂಪಿಗಳೇ, ನೀವೆಲ್ಲ ಬಹಳ ಪುಣ್ಯವಂತರಿದ್ದೀರ ಅಂತ ಹೇಳಿ ನಿಮ್ಮ ಪಾದಕ್ಕೂ ನನ್ನ ಸಂಘದ ಪರವಾಗಿ ಒಂದು ಸಲ ವಂದನವನ್ನ ಮಾಡುತ್ತಾ ಇವತ್ತು 5ನೇ ದಿನದ ಕಾರ್ಯಕ್ರಮ ಸರಜೋಡಿ ಕಲಾವಿದರು ಬಂದಾರ. ನನ್ನ ತಂಗಿ ಬಳಗದವರು ತಂಗಿ ಬಳಗದವ್ರು ಬಂದಾರ ಬಹಳ ಅವರು ಸುಸ್ವಾರದಿಂದ ಕಾರ್ಯಕ್ರಮ ಮಾಡ್ತಾರ. ಎಲ್ಲರ ಮನಸ್ಸಿಗೆ ಮನಮುಟ್ಟಂಗ ಅವರು ವಖವಾದವನ್ನು ಮಾಡ್ತಾರ. ನೀವು ಏನ್ ಮಾಡ್ತೀರಿ? ನಾವು ಅವ್ರ ಸಂಗಾಟ ಹೋಗೋನಲ್ಲ. ಅಕಸ್ಮಾತ್ ನಮ್ಮ ತಂಗಿ ಒಳಗದವ್ರಿಗೆ ನಾವು ಮರಾಠಿ ಶಬ್ದದವ್ರು ಇದ್ದೇವೆ, ಒಂದ್ ಸ್ವಲ್ಪ ಒಟ್ಟಾಕ್ಷರ ಹೋಲಿ ಮಾತು ಒಂದ್ ಸ್ವಲ್ಪ ಫರಕ್ ಹೋಯ್ತಂದ್ರ ಏನ್ ಮಾಡ್ಬೇಕತ್ತೀರಿ ಅವ್ರಿಗೆ? ನಮ್ಮ ಅಣ್ಣ ಮಹಾರಾಷ್ಟ್ರದವನ್ನ ಅಂತ ಹೇಳಿ ಹಿಡಿದ ಬಹಳ ನಮ್ಮನ್ನ ಜೋಪಾನ ಮಾಡ್ಕೊಂಡು ವ್ಯವಸ್ಥಿತದಾಗ ಗಾಡಿ ಹಾಯಿಸ್ತಾಳ ನಮ್ಮ ತಂಗಿ ಅಂತ ಹೇಳಿ ನಮ್ಮ ತಂಗಿ ಒಂದು ಸಲ ನಮ್ಮ ಸಂಘದ ಪರವಾಗಿ ವಂದನ ಮಾಡೋಣ ಪೂಜಾರಿ. ಮಾಡ್ರಿ ಅವ್ರಿಗೆ ಕೂಡ. ಯಾಕಂದ್ರ ಅತಿಥಿ ದೇವೋ ಭವ ಅಂದಾರ. ಏನು ಅತಿಥಿ ದೇವೋ ಭವ ಅಂದಾರ. ಸನ್ಮಾನ ಮಾಡುವಂತ ಕೆಲಸ ಐತಿ ನಮ್ದು, ಮಾಡೋಣ. ಈಗಾಗಲೇ ಬರೋಣ. ನಮ್ಮ ಬಾಯವ್ರು ಹೇಳಿದ್ರು. ಏನ್ ಹೇಳ್ಯಾರಪ್ಪ? ಮನುಷ್ಯ ಜನ್ಮದೊಳಗ ತಮ್ಮವರಿಗೆ ತಾವು ವೈರಿ ಆಗ್ಯಾರ, ತಮ್ಮವ್ರಿಗೆ ತಾವೇ ವೈರಿ ಅದಾರ. ಸಂಗೊಳ್ಳಿ ರಾಯಣ್ಣಗ ಅವ್ರ ಮಾವನೇ ವೈರಿ ಅದಾನ. ಕಂಸಗ ಅವ್ರ ಕೃಷ್ಣಗ ಅವ್ರ ಮಾವ ಕಂಸನೇ ವೈರಿ ಆಗ್ಯಾನ. ವೈರಿ ಆಗ್ಬೇಕಂದ್ರೆ ಹಿಂದಿನ ಮಗಲ ಕಾರಣ ಅದಾವ ಬಾಯಿ. ಹಿಂದ
ಯಾಕಂದ್ರ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ಒಂದೆರಡು ದೋಷಗಳದಾವು. ಅವು ಯಾವ್ಯಾವ ಅದಾವ್ರಿಪ್ಪ? ಅವು ಎರಡು ಎಲ್ಲಿತನ ಹೋಗುದು ನೋಡು ಅಲ್ಲಿತನ ವೈರತ್ತು ಹುಟ್ಟುಗೊತ್ತೇ ಬರ್ತದ. ಹೌದು ಹುಡುಗೊತ್ತೆ ಬರ್ತದ. ಹುಟ್ಟುಗೊತ್ತೇ ಬರ್ತದ. ಹೆಂಗ ದೋಷಗಳದಾವು? ಹೆಂಗ ಅದಾವ್ರಿಪ್ಪ? ಒಂದು ಸಣ್ಣ ದೃಷ್ಟಾಂತ ಕೊಟ್ಟು ಹೇಳುವುದದ. ಇಂಥ ಶಾವಳಂತ ದೊಡ್ಡ ಊರಿರ್ತದ. ದೊಡ್ಡ ಊರ. ದೊಡ್ಡ ಊರ. ಊರಿನ ಹೊರಗಿನ ಮಗಲ ಹಳ್ಳದ ದಡಿ ಮ್ಯಾಲ ಸರ್ಕಾರದಿಂದ ಬಾಯಿ ಹೊಡೆದಿರ್ತಾರ. ಗುಂಡ. ಆ ಬಾಯಿ ನೀರ ಇಡೀ ಊರೇ ಕುಡಿತಾರ. ಹೌದು. ಒಂದ್ ಥೊಡೆ ದಿನ ಹೋಗಾನ ಬ್ಯಾಸಿಗ್ಯಾಗ ಬಾಯಾನ ನೀರ್ ನಾರ್ಲಾಕ್ ಶುರು ಮಾಡ್ತಾವ. ನಾರ್ಲಕ್ಕ ಮುಂದ ಊರ ಗೌಡ್ರು ಸರ್ಪಂಚರು ಅತ್ತಾರ 18 ವರ್ಷ ಆಯ್ತು ಬಾಯಿ ಹೊಡೆದು ಎಲ್ಲಾ ಊರೇ ಈ ಬಾಯಿ ಮ್ಯಾಗ ಜತನ ಆಗುತ್ತ ಬಂದದ. ಏಕಕಾಲಕ್ಕೆ ನೀರೇ ನಾರ್ಲಕತ್ತೇವಲ್ಲೋ. ಯಾರಿಗರೆ ಸ್ವಾಮಿಗಳಿಗೆ ಪಂಚಾಂಗ ನೋಡಿಯರೆ ಹೇಳುನು ಏನ್ ಭಾನ್ಸಗಾಡಿ ಆಗ್ಯದ. ಬಾಯಿ ಬದ್ದಲ್ಲ. ಎಲ್ಲಾರು ಒಂದು 10 ಮಂದಿ ಪಂಚಾಂಗದವ್ರ ಕಡೆ ಹೋಗ್ತಾರ. ಪುಡಾರಿಗಳು ಕೂಡಿ ಪಂಚಾಂಗ ಹೇಳವ್ರ ಕಡೆ ಸ್ವಾಮಿ ಪಂಚಾಂಗ ತೆಗೆದು ನೋಡ್ತಾನ. ಅವ ಹೇಳ್ತಾನ ಈ ವರ್ಷ ಪಂಚಾಂಗ ಒಂಜಾರ ಉರ್ಪಟ್ ಹತ್ತದ್ರಿ, ಯಾನು ಮಾಡ್ಬೇಡ್ರಿ, ಬಾಯಿಗೆ ತೋಟ್ಕ ಹೊಂಟದ. ಏನತ್ತ? ಬಾಯಿಗ ತೋಟ್ಕ ಹೊಂಟದ. ಅವ್ರು ಏನತ್ತಾರ ಟಪ್ಗೆ ಅವರು ಬಾಯಿಗೆ ತೋಟ್ಕ ಹತ್ಯದ. ಒಂದ್ 10 ಮಂದಿ ಸ್ವಾಮಿಗಳಿಗೆ ಒಯ್ದು ಉಣಿಸ್ತಂದ್ರ ಬಾಯಿ ನೀರ ನಾರುದು ಬಂದ್ ಆಗ್ತದ ಹೇಳಿಬಿಡ್ತಾರ ಕಮಿಟಿ ಅವ್ರಿಗೆ. ಸ್ವಾಮಿಗಳು ಹೇಳ ಗೌಡ್ರ ತರ ಹತ್ಯಾಕೋ 11 ಮಂದಿ ಕೊಂಬರಿ ನಮ್ ಊರದ ನೀರು ಕುಡು ಜನ ನೀರು ಕುಡಿಬೇಕಾಗ್ಯದ ಅಂತ ಹೇಳಿ 11 ಮಂದಿ ಸ್ವಾಮಿಗಳಿಗೆ ತಂದು ಊಟ ಹಾಕ್ತಾರ. ಎಲ್ಲ ಮಾಡ್ತಾರ. ನೀರು ಮತ್ತ ನಾರ್ತಾವೆ. ನೀರ್ ನಾರ್ತಾವ. ಆ ಎಳೆಗ ಅವ್ರು ಅಂದ್ರು ಏನು ಸ್ವಾಮಿ ಹೇಳುದು ಕಮ್ಮಿ ಆಲಿಲ್ಲಲ್ಲ. ಮ್ಯಾಗಿನ ಇದ್ರ ಒಳಗ ಗುಡಿ ಒಳಗ ಎಲ್ಲಮ್ಮನ ಗುಡಿ ಒಳಗ ಜೋಗತಾಳ. ಜೋಗತಿಗರೆ ಕೇಳುನು ಕೊಡ ಎತ್ತಿ ಹೇಳ್ತಾಳೇನು. ಎಲ್ಲಾರು ಕೂಡಿ ಜೋಗತಿಗೆ ಹೋಗಿ ಕೇಳದ್ರತ್ತ. ರೊಕ್ಕ ಎಟ್ಟಿಟ್ಟಿರತ್ತ. ರೊಕ್ಕ ಎಟ್ಟರ ಇಲ್ಲಿ ನೀರು ಸ್ವಚ್ಛ ಆಗುದು ಬಿದ್ದಾವ. ರೊಕ್ಕ ಇಟ್ರೆ ಹೇಳ್ತಾರ. ಜೋಗತಿಗೆ ಹೋಗಿ ಕೇಳ್ತಾರ. ಜೋಗತೆತ್ತಾಳ. ಕೊಡ ಎತ್ತಿ ನೋಡ್ತಾಳ. ಆಕೆ ಅಂದಳು ಈ 25 ಮಂದಿ ಮುತ್ತೈದರಿಗೆ ಊಟ ಹಾಕಿದ್ರೆ ತಾಯಿ ಬಹಳ ಕೋಪ ಆಗ್ಯಾಳ. 25 ಮಂದಿಗೆ ಮುತ್ತೈತನ ಹಾಕಿ ಉಡ್ಯಾಗ ಜಂಪರ್ ಹಾಕಿದ್ರಿ ಅಂದ್ರ ಅವಾಗ ನೀರು ಸ್ವಚ್ಛ ಆಗ್ತಾವ. ಅಲ್ಲಿ ತನ ಆಗುದಿಲ್ಲ ಅಂತ ಹೇಳ್ತಾಳಕ್ಕಿ. ತಾಯಿ ಹೇಳಿದಳು. ಊರಾಗ ಸಾವುಕಾರಗಳು ಅಂದ್ರು ಏನಪ್ಪ ಇದೊಂದು 25 ಮಂದಿ ಊಟ ಹಾಕುನು, ಬ್ಯಾಸಿಗೆ ದಿನ ಅದಾವು ಮತ್ತ ನೀರಿಲ್ಲ ಊರಿಗೆ ಅಂದೊಂದು 25 ಮಂದಿಗೆ ಮುತ್ತೈತನ ಹಾಕ್ತಾರ. ಮುಂದೆ ಮತ್ತ 4 ದಿನ ತನ ನೋಡ್ತಾರ ನೀರ್ ಹೆಂಗ ಬಿದ್ದಂಗೆ ನಾರ್ತಾವ. ಮತ್ತ ನಾರ್ಲಿಕತ್ತು ಇನ್ನು ಇಲಾಜ್ ಮುಗಿತ್ತು. ಈಗ ಅಲಾಬ ಬಂದದ. ಅಲ್ಲಿ ಇಸ್ಲಾಂದವ ಬಹಳ ಭಾರಿ ಹೇಳ್ತಾನ ಮೌಲಾನ. ಕೊನೆಗೆ ಅವ್ರಿಗರೆ ಕೇಳು ನಂದವ್ರು. ಅವ್ರ ಕಡೆ ನಡೆದ್ರು ಇವ್ರು. ಎಲ್ಲಾರು ಕೂಡ ಹೋಗಿ ಮೌಲಾನ ಕೇಳಿದ್ರು. ಯಾಕ್ರಿ ಸಾಹೇಬ್ರ ಹಿಂಗ ಭಾನ್ಸಗಾಡಿ ಆಗ್ಯದ. ಊರೇ ಗುಡಂತರ ಹಿಡ್ದದ. ನೀರೇ ಒಟ್ಟು ಕುಡಿಲಾಕ ಬರಲಾಗ್ಯಾವ. ಸನಿ ಹೈದ್ರ ನಾರ್ಲಕತ್ತದ ಬಾಯಿ. ಹೇಗ ಮಾಡೋದು? ಆ ಹೇಳಾಗ ಅವರು ಅಲ್ಲನ ಮ್ಯಾಗ ಭರವಸೆ ಇಟ್ಟು ಹೇಳಿದ್ರು. ಈ ಎಲ್ಲಾ ಕೂಡಿ ನಮ್ಮ ನಮಾಜ್ ಬೀಳುವಂತ ಕಂಪ್ನಿಗೆ ಒಂದು ಹೋತ್ ಕೊಯ್ದ ಕಿಸಿಂದ ಕುರ್ಬಾನಿ ಊಟ ಹಾಕಿದ್ರಿ ಅಂದ್ರೆ ನೀರು ಸ್ವಚ್ಛ ಆಗ್ತಾವ ಅಂದ್ರ ಅವರು. ಸಾಹೇಬ್ರು ಹೇಳಿದ್ರು. ಸಾಹೇಬ್ರು ಹೇಳಿದ್ರು. ಆ ಸಾಹೇಬ್ರು ಹೇಳಿದ್ರು ಎಲ್ಲ ಕೂಡಿ ಒಂದಲ್ಲೋ 2 ತೊಂಬರ್ರಿ, ಇದು ಸೇವಟ್ಯದ. ಯಾನ್ ಹೇಳ್ಯಾರ ಅದು ಮಾಡಿ ನೋಡ್ರಿ ಅಂತ ಹೇಳಿ 2 ಹೊತ್ತುಗಳು ತಂದು ಕೊಯ್ದು ಇಡೀ ಊರಿಗೆ ಊಟ ಹಾಕಿದ್ರೆ ನೀರೇನಾರುದು ಬಂದಿಲ್ಲ. ಎಲ್ಲಾರು ಚಿಂತೆ ಕೂತ್ರು. ಒಬ್ಬ ಮುತ್ಯಾನಂತ ಸಾಧು ಬರ್ತಿದ್ ಹಾದಿ ಹಿಡಿದು ಶಾಣೆ ಇದ್ದವ. ಬಾಳ ಶಾಣೆ ಇರ್ತಾರ. ಯಾಕ್ರಿ ಪ್ರತಿ ವರ್ಷ ನಾ ಶಾವಳಕ್ಕೆ ಬರ್ತಿದ್ದ ಮಂದಿ ನಕ್ಕೋತಿರ್ತಿತ್ತು. ಈ ವರ್ಷ ಬಂದಿದ ಗುಂಪಾಗಿ ಗಿಡದ ಬುಡಕ್ಕೆ ಎಲ್ಲಾ ಕಡೆ ಕೂತಾದ. ಎಲ್ಲರ ಮುಖಾನೇ ಬಾಡ್ದಂಗ ಆಗ್ಯಾವಲ್ಲ. ಅವಾಗಂದ್ರು ಏನಪ್ಪ ಮುತ್ಯ ಬಾಯಾನ ನೀರು ಒಂದು ಭಾಳ ಸುಮಾರು ನಾರ್ಲಕತ್ತೇವು. ನನಗೆ ಯಾನ್ ತಿಳಿಯಲಾಗ್ಯದ. ಊರಿಗೆ ಹುಚ್ಚಿಡ್ದದ. ಹೇಗ ಮಾಡೋದು? ಪಂಚಾಂಗ ನೋಡಿದೆವು. ಎಲ್ಲಮ್ಮ ಕೇಳಿದೆವು. ಮೌಲಣ್ಣ ಒಳಗೆ ಕೇಳಿದೆವು. ಎಲ್ಲಿ ಇಲಾಜ ಸಿಗಲ್ಲಲ್ಲ. ಅವಂದ ಬಾಯರಿ ಎಲ್ಲಿ ಅದಂದವ. ಎಲ್ಲಿ ಅದ ಬಾಯ ಅದ ನೋಡಿ ನಡಿಯಲ್ಲ. ತೆಳಗ ಹಳ್ಳದ ದಂಡ ಅಂದ ಕಿಸಿದ ಬಾಯ ಹೋಗಿ ಮ್ಯಾಗಿದ ಹಣಕ್ಕೆ ಹಾಕ್ತಾರ. ಯಾನೂ ಆಗಿಲ್ಲ ನೀರಿಗೆ. 2 ಕಪ್ಪಿ ಸತ್ತಿ ಬಿದ್ದವು ಬಾಯಾಗ. ಬರೀ 2 ಕಪ್ಪಿ ಬರೇ 2 ಕಪ್ಪಿಸಿ ಸತ್ತು ಬಿದ್ದವ. ಇಟ್ಟು 108 ಎಲ್ಲ ಗುದುಮರಿಗಿನೇ ನಡೆದದ. ಇದು ದೃಷ್ಟಾಂತ ಆಯ್ತು. ಹೌದು. ಬಾಯಿ ಹೇಳ ನೋಡು ನಮ್ಮವ್ರಿಗೆ ನಾವು ವೈರಿ.
ಹೌದು. ಇದಕ್ಕೆ ಸಿದ್ಧಾಂತ ಯಾನ್ ಹೇಳುದದ ಹಾ ಹಾ ಯಾನ್ ಹೇಳೋದದ? ಈ ವೈರಿ ಯಾವಾಗ ಉತ್ಪನ್ನ ಆಗ್ತದ? ಹಾ ಹಾ ಯಾವಾಗ? ಒಳಗಿರಂತ ನಮ್ಮ ಶರೀರದೊಳಗೆ ಎರಡು ಕಪ್ಪ್ಯಾವು. ಹಾ ಹಾ ಅವು ಯಾವ್ಯಾವು? ಒಂದ್ ನಾ ಹಾ ಒಂದ್ ನಂದು ಅನ್ನಂತವ್ ಎರಡು ಕಪ್ಪ್ಯಾವ. ಈ ಎರಡು ಕಪ್ಪಿ ಯಾವಾಗ ತೆಗೆದು ಒಗಿತೇವ ಅವಾಗ ಜಗತ್ತನ್ನೇ ತನ್ಮೈ ತನ್ನಂಗೆ ಆಗ್ತದ. ಎದಕ್ ವೈರಿಗಳು ಹುಡ್ತಾವ ಬಾಯಿ? ಅವು ಕಪ್ಪಿ ತೆಗದ್ರ ಮನುಷ್ಯ ಉಳಿತದ. ಒಳಗಿನ ಕಪ್ಪಿ ತೆಗಿಯಲ್ಲ ಬರನ್ನ ಸುರುನೆ ಹಿಡಿದು ಬಳಕ ಅದಕ್ಕೆ ಮತ್ತೆ ಹೆಂಗ್ ಮಿಟ್ಟಸ್ತದ್ರಿ? ಬಾಯಿ ನಾರುದು ಹೆಂಗ್ ಕಮ್ಮಿ ಆಗ್ತದ? ಹೌದು ಹೌದು. ಹಂಗಲ್ಲದು. ತನ್ನ ದೇಹದೊಳಗೆ ಇರತಕ್ಕಂತ ನಾ ಮತ್ತ ನಂದು ಅನ್ನತಕ್ಕಂತ ಕಪ್ಪಿ ತೆಗದೆ ಒಂದರ ಜಗತ್ತೆಲ್ಲ ನಮಗ ನಮ್ಮಂಗೆ ಕಾಣಿಸ್ತದ. ಇದು ಸಿದ್ಧಾರೂಢಪ್ಪಾಜಿ ಅವ್ರು ಹೇಳ್ಯಾರಿ ಮಾತು. ಹೌದು 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 ಹೇಳ್ಯಾರ ಸರ್. ಅದಕ್ಕೆ ಅವರು ಜಗತ್ತದೊಳಗೆ ಶರಣರು ಸಂತರು ಅನಿಸ್ಕೊಂಡು ಹೋಗ್ಯಾರ. ಇಡ್ರಿ ನೀವು ಹ್ಯಾಂಗ ಹೇಳ್ತೀರಿ? ಇಡ್ರಿ ಬರ್ರಿ ನೀವು. ಹೇ ಬರ್ರಿ 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 ನೀವು ಬರ್ರಿ ಸರ್ ಮ್ಯಾಗ. ಹಾ ಹಾ ವಿದ್ಯಾಧರ್ ಮಸ್ತಾರ್ ಬಂದಾರ. ಇಡ್ರಿ ಇಲ್ಲಿ ಸರ. ಯಾನ್ರಿ ಒಂದು ಹಿಡುವಲ್ಲ ನಿಮಗೆ ಗದಲ್ ಹಿಡಿತದ. ಎಲ್ಲ ಕೂಡಿರ್ತಕ್ಕಂಥ ಗುರು ಹಿರಿಯರಲ್ಲಿ ಶರಣಾರ್ಥಿಯನ್ನು ಹೇಳಿ ಹೌದು. ಇವತ್ತಿನ ದಿವಸ ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಮ್ಯಾಳನ್ನು ಕರೆಸಿಕೊಂಡು ಇಲ್ಲಿ ಒಂದು ಭಕ್ತಿಮಯ ವಾತಾವರಣವನ್ನು ತಯಾರು ಮಾಡೋಗೋಸ್ಕರವಾಗಿ ತಾವೆಲ್ಲ ಕೂಡೀವಿ. ಇಲ್ಲಿ ಒಂದು ವಿಷಯ ಇಡ್ರಿ ಏನ್ರಿ ಒಂದು ಚರ್ಚೆ ಆಗಬೇಕು ಅಂತೇಳಿ ಒಂದು ದೈವದ ಇಚ್ಛೆ ಐತಿ. 7-8 ದಿವಸ ಆಯಿತು ಇಲ್ಲಿ ಭಕ್ತಿಮಯ ವಾತಾವರಣಕ್ಕೆ ಧ್ಯಾನ ದಾಸೋಹನು ನಡೆದೈತಿ, ಅನ್ನ ದಾಸೋಹನು ನಡೆದೈತಿ. ಹೌದು ಹೌದು. ಈಗಾಗಲೇ ಸರ್ನು ಹೇಳ್ಯಾರ ಇವತ್ತಿನ ದಿವಸ ಇದೇ ವಿಷಯನೇ ಇಲ್ಲಿ ಅವರು ನಡೆಸ್ಬೇಕಂತೇಳಂದ ನಮ್ಮದು ವಿನಂತಿ ಐತಿ. ಹಾ ಹಾ ಏನ್ರಿಪ್ಪ? ಏನು ಧ್ಯಾನ ದಾಸೋಹ ಶ್ರೇಷ್ಠ ಐತೋ ಏನ ಅನ್ನ ದಾಸೋಹ ಶ್ರೇಷ್ಠ ಐತೋ? ಹಾ ಹಾ ಇದು ವಿಷಯ ಆಗಬೇಕು. ಇಲ್ಲಿ ಹಾಲು ಮತದ ಒಂದೇ ಸಮಾಜದವರು ಇಲ್ಲಿ ಬಂದಿಲ್ಲ, 12 ಜಾತಿ ಧರ್ಮದವರು ಇಲ್ಲಿ ಬಂದು ಕೂಡ್ಯಾರ. ಇವತ್ತಿನ ದಿವಸ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಎಲ್ಲ ಜಾತಿ ಮತದವರಿಗೆ ಎಲ್ಲ ಧರ್ಮದವರಿಗೆ ಗುರುತವಾಗಿರ್ತಕ್ಕಂಥ ವಿಷಯ ನೀವು ಇಲ್ಲಿ ಪ್ರತಿಪಾದನೆಯನ್ನ ಮಾಡ್ತೀರಿ ಅನ್ನಂತ ಮಾತನ್ನ ಹೇಳಿ ನಾವು ಇಲ್ಲಿ ನಮ್ಮ ಭಾಷಣಕ್ಕೆ ವಿರಾಮ ಕೊಡ್ತಾ ಇದ್ದೀವಿ. ಹೌದು ಹೌದು. ನಾನು ಸರ್ಗಳದೇ ಹಾದಿ ನೋಡ್ಲಕತ್ತಿದ. ಹ್ಯಾಂಗ ನೋಡ್ಲಕತ್ತೀರಿ? ದೋತರ್ದವನಿಗೆ ಓ ಸರ್ ಅವರು ಜ್ಞಾನಿಗಳು ಬಂದು ಹೇಳಿದ್ರ ಅದ್ ನಾವು ತಿಳ್ಕೊಂಡು ಹೋಗ್ಬೇಕಾಗ್ಯದ. ಏನ್ ತಿಳ್ಕೊತೀರಿ ನೀವು? ಯಾಕತ್ ನೋಡಿ, ಹಿರಿಯರ್ ಇರ್ಲೇ ಮನಿ ಇಲ್ಲ, ಗುರು ಇಲ್ಲೇ ಮಠ ಇಲ್ಲ ಅಂದಾರ. ಹೌದು ಹೌದು. ಮನ್ಯಾಗ ಹಿರಿಯರ್ ಇದ್ರಂದ್ರೆ ಪಾರ್ಗಳು ಕಚ್ಚಿ ಬಿಚ್ಚಿ ಮಾಡಂಗಿಲ್ಲ, ಲೆಕ್ಕ ಹಿಡಿತಾರ, ಸಂಸಾರ ಸುದ್ದಿ ಹಿಡಿತದ. ಹಂಗ ಗುರು ಬೇಕು ಮಠದೊಳಗ, ಹಾ ಹಾ ಹಂಗ ಜ್ಞಾನಿ ಬೇಕು ಸಭದೊಳಗ. ಹೌದು ಹೌದು. ಇರ್ಲಿ ಬಂದ್ ಹೇಳ್ಯಾರ ಅಂದ್ರೆ ಇಬ್ರಿಗೂ ಅಂಜಿಕೆ ಅದ. ತಪ್ಪ ಆದ್ರೆ ಇಲ್ಲಿ ಕೇಳ್ತಾರ ನಂಗೆ ಖಾತ್ರಿ ಐತಿ. ಈಗ ಹಾ ಹಾ ಅವ್ರು ಹೇಳಿದ್ರು ಏನ್ ಹೇಳ್ಯಾರ? ಎಲ್ಲ 18 ಪಗಡಿ ಜಾತಿ ಸಮಾಜ ಬಂದಾದಿಲ್ಲಿ. ಹೌದು. ಏನು ಕೇಳಿದ್ರು ಕೂಡ ಅದ್ರಾಗ ಹಾಲು ಮತ್ತ ಬರ್ಬೇಕು, ಪೌರಾಣಿಕ ಬರ್ಬೇಕು, ರಾಮಾಯಣ ಬರ್ಬೇಕು, ಮಹಾಭಾರತ ಬರ್ಬೇಕು, ಜನರಲ್ ಬರ್ಬೇಕು, ಎಲ್ಲರಿಗೆ ಎಲ್ಲಾ ಬಂದ್ ಸಂಬಂಧ ಆಗಿ ತಿಳ್ಕೊಂಡಂಗ ಬರ್ಬೇಕು. ಹಿಂಗ್ ಕೇಳ್ರಿ ಅಂತ ಹೇಳ್ಯಾರ ಅವ್ರು. ಹೌದು ಹೌದು ಹಿಂಗ್ ಕೇಳ್ರಿ. ಒಂದೇ ಸುಮ್ ಕೇಳಿ ಅದಕ್ಕೆ ಕೊಂಚ ಹಚ್ಚೋದು ಬೇಡ. ಹಾ ಹಾ ಕೇಳ್ಯಾರ ಅವ್ರು. ಹೌದು. ಇರ್ಲಿ ನಮಗ್ ತಿಳಿದಷ್ಟು ನಾವು ಕೇಳೋನು. ಹಾ ಹಾ ಏನ್ ಕೇಳುದದ? ಏನ್ ಕೇಳ್ತೀರಿಪ್ಪ? ನಾಡಗೌಡ ಅಂಶದ ಮುತ್ಯನ ಭಂಡಾರ ನಾಡಿಗೆ ಝಾಲ್ ಹಾಕ್ಯದ ಅಂತ ನಾವು ಹೇಳ್ತೇವು. ಹೌದು. ಮಾಳಿಂಗರಾಯ ಬೀರಣ ದೇವ್ರ ಭಂಡಾರು ಜಗತ್ತಕ್ಕ ಝಾಲ್ ಹಾಕ್ಯದತ್ತ ಸರ್ಜೋಡಿ ಅವ್ರು ಹೇಳ್ತಾರ. ಹೌದು ಹೌದು. ನಮ್ಮ ಭಂಡಾರ ನಾಡಿಗೆ ಝಾಲ್ ಹಾಕ್ಯದ ಭಂಡಾರತ್ತ ಇಬ್ರು ಹೇಳ್ತೇವು. ಹೌದು ಹೌದು. ಎತ್ಲಿ ನಾಡಿಗೆ, ನಮ್ಮ ನಾಡಿಗೆ. ಹಾ ಹಾ ಸುಮಿತ್ರಾ ಬಾಯಿಗೆ ಇದ್ರೊಳಗಿಂದೆ ಒಂದು ಕೇಳುದದ. ಹಾ ಹಾ ಏನ್ ಕೇಳ್ತೀರಿಪ್ಪ? ಭೂಮಿ ತಲೆ ಮ್ಯಾಗ ಹಿಂಗ್ ಒಂದು ವಸ್ತು ಹುಟ್ಟ್ಯದ. ಹಾ ಹಾ ಜನರಲ್ದೊಳಗದಿದು. ಹಾ ಹಾ ಭೂಮಿ ತಲೆ ಮ್ಯಾಗ ಹಿಂಗ್ ಒಂದು ವಸ್ತು ಹುಟ್ಟ್ಯದ. ಹೌದು. ಇಡೀ ಜಗತ್ತಕ್ಕೆ ಝಾಲ್ ಹಾಕ್ಯದ. ಹಾ ಹಾ ಜಗತ್ಗೆ ಝಾಲ್ ಹಾಕ್ಯದ. ಜಗತ್ತಕ್ಕೆ ಝಾಲ್ ಹಾಕ್ಯದ. ಭೂಮಿ ತಲೆ ಮ್ಯಾಗ ಹಿಂದ ಒಂದು ವಸ್ತು ಹುಟ್ಟತದ, ಸಾಯ್ತದ, ಹುಟ್ಟತದ, ಸಾಯ್ತದ. ಹೌದು ಹೌದು. ಅರೆ ಎಲ್ಲಿ ತನ ಇರ್ತದ ಆ ವಸ್ತು ಇಡೀ ಜಗತ್ತಕ್ಕೆ ಝಾಲ್ ಹಾಕ್ತದ. ಹಾ ಹಾ ಅದೇನು ಅಮರವಾದಂತ ವಸ್ತು ಅಲ್ಲ. ಹಾ ಹಾ ಪ್ರತಿ ವರ್ಷ ಹುಟ್ಟತದ, ಪ್ರತಿ ವರ್ಷ ಸಾಯ್ತದ. ಹೌದು. ಯಾವಾಗ ಬಿ ಹುಟ್ಟತದ, ಯಾವಾಗ ಬಿ ಸಾಯ್ತದ. ಖರೆ ಇಡೀ ಜಗತ್ತಕ್ಕೆ ಝಾಲ್ ಹಾಕ್ಯದ. ಆ ವಸ್ತು ಯಾವುದು ತನ್ನತಕ್ಕಂಥದ್ದು ಅವರು ನಮ್ಮ ಗುರುಗಳು ಹೇಳ್ಯಾರ. ಹಾ ಹಾ ಹೌದಾ? ಹೌದು ಹೌದು ಕೇಳಿದೆವು. ಹಾ ಹಾ ಇನ್ನೊಂದು ಕೇಳುದೈತಿ. ಇನ್ನೊಂದ್ ಏನ್ ಕೇಳ್ತೀರಿಪ್ಪ?
ಇದು 18ಕ್ಕೆ ಸಂಬಂಧ ಹತ್ತಬೇಕು, ಹಾ ಹಾ ರಾಮಾಯಣಿಗೆ ಸಂಬಂಧ ಹತ್ತಬೇಕು, ಹೌದು ಎಲ್ಲ ಕೃತ ತ್ರಿತ ದ್ವಾಪಾರ ಕಲಿಗೆ ಸಂಬಂಧ ಬರ್ಬೇಕು, ಹೌದು ಹೌದು ತರ್ಕ ಜ್ಞಾನದ ತಲೆ ನಡೆಸ್ಬೇಕು ಮೊದಲ. ಹಾ ಹಾ ಹಿಂಗ ಪ್ರಶ್ನೆ ಅದ. ಹೌದು ಹೌದು ಬಾಯಿ ಬಹಳ ಶಾಣೆ ಆಗದಾಳು, BSc B.Ed ಕಲ್ತಾಳ. ಹೌದು ಹೌದು ಕಲ್ತಾರ. ಹಾ ನಮಗೆಲ್ಲ ದಗದಿಗೆ ಮಂದಿಯಲ್ಲಿ ಹಸುಗುಟ್ಟಿ ಬಾಬಾ ಹಾಕಿ BSc B.Ed ಕಲ್ಸ್ಯಾನ, ಇವನು ಅಂತ ಹಣ್ಣನೇನ. ಹಾ ಹಾ ಅಕಸ್ಮಾತ್ ನಮಗೆ ಕಲ್ಸ್ರ ನೌಕರಿ ಹತ್ತಿರ ನಾನು ನಮಗೆ ಶೇರ್ ತತ್ ಮಾಡಿದೆವು, ಶೇರ್ ಅಲ್ದ ಇರ್ಲಿ. ಅವ್ರ ಅಪ್ಪ ಮಗಳ ಮುಂದೆ ಮಾತಾಡ್ತಾರ ಒಬ್ರಿಗೊಬ್ರು, ನಂದು ಎಷ್ಟು ಕೆಲಸದಷ್ಟು ಮಾಡೋನು. ಹಾ ಹಾ ಏನೊಂದೇನು ಹಾ ಏನ್ ಕೇಳೋದೈತಿ, ಹಾ ಹಾ ಏನು ಎಲ್ಲಾ ಬರ್ಬೇಕಿದ್ರ ಒಳಗ ಎಷ್ಟು ತಲಿ ನಮ್ಮ ಬಾಯಿದ ಗಡಿಗೆ ನಾನು ಗಂಟು ಬಿದ್ದು ಭಾಳ ದಿನ ಆಗ್ಯದ. ಹಾ ಹಾ ಭಾಳ ದಿನ ಆಯ್ತು ನೀವು. ನಮ್ಮ ಬಾಯಿ ತಲಿ ಹಂಗೆ ಉಳ್ದದು, ಏನು ಒಳಗೊಂಜಾರ ಮಾತೇನ್ರಿ ವೈರಸ್ ಸೇರೋದು ಅಂತ ಚೆಕ್ ಮಾಡ್ತೀನಿ ಇಟ್ಟೆ. ಹಾ ಹಾ ಹ್ಯಾಂಗ್ ಚೆಕ್ ಮಾಡ್ತೀರಿ? ಹೆಣ್ಣ ಆಗ್ಯದ ಮೂಲ, ಹೌದು ಹೆಣ್ಣ ಆಗ್ಯದ ಮೂಲ, ಹೌದು ಜಲದಿಂದ ಆಗ್ಯಾನ ಬಾಲ, ಹಾ ಹಾ ಮುಂದ ಕುಡದಾನ ಸಸಿ ಹಾಲ. ಸಸಿ ಹಾಲ ಹಾ ಏನಮ್ಮ? ಹೆಣ್ಣ ಆಗ್ಯದ ಮೂಲ, ಹೌದು ಜಲದಿಂದ ಆಗ್ಯಾನ ಬಾಲ, ಮುಂದ ಕುಡದಾನ ಸಸಿ ಹಾಲ. ಹಾ ಹಾ ಇದು ಎದರಾಗ ಹುಡುಕ್ಯಾಡಿ ಹೆಂಗ್ ತಂದು ಕರೆಕ್ಟ್ ಫೌಂಡೇಶನ್ ಮಾಡಿ ಹೇಳಿ ಮಂಗಳಾರತಿ ಮಾಡ್ತಾಳಂತ ಹೇಳಿ ಆತ್ಮವಿಶ್ವಾಸ ಇಟ್ಕೊಂಡು ನನ್ನ ತಂಗಿ ಒಳಗದವ್ರಿಗೆ ನಮ್ಮ ಮಾರಾಯ ಒಂದು 4 ಮಾತು ಮಾತಾಡಿ ನಮ್ಮ ಬಾಯಿಯವರಿಗೆ ಪಾಳೆ ಕೊಡ್ತಾರ. ವಿಷಯದಾಗ ಅನ್ನದಾಸೋಗ ಜ್ಞಾನದಾಸೋಗ ಹಾ ಹಾ ಅವರೇ ಹಿಡಿಲಿ ಮರ. ನಾವು ಪ್ರಶ್ನೆ ಕೇಳಿ ಎಲ್ಲ ನಾವೇ ಗಡಬಡ ಮಾಡ್ದೆ ಅಂದ್ರೆ ಅನ್ನಕ್ಕೆ ನೋಡು ಒಟ್ಟ ದಮ್ ಹೊಂಟಿಲ್ಲ, ಒಂದು ನಾನು ಹಿಂದೆ ಬಿಟ್ಲ ಅನ್ನಕ್ಕೆ ಬಾಯಿ. ಹಾ ರೀ ಹಿಡ್ದೆ ಬಿಡ್ಲಿ ಹಾ ಹಾ ಇರ್ಲಿ ನೋಡು. ಅವ್ರು ಹೇಳ್ತಾರೆ ಆಯ್ತು ಅವ್ರು ಹಿಡಿಲ್ರಿ, ನಮ್ದೇನು ತೊಂದರೆ ಆಗಿಲ್ಲ, ಅವ್ರದ್ದು ಹತ್ತರಿ. ಹಾ ಹಾ ಅವ್ರದ್ದು ಹಿಡ್ಲಿ. ಠೀಕ ನಾವು ಅದೇ ಅಂದೇವ್ರಿ ಸರ, ನಾವು ಅವಸರಕ್ಕೆ ಬೀಳೋರಲ್ಲ. ಇರ್ಲಿ ಒಂದು 4 ಮಾತು ಮಾತಾಡಿ ಒಂದು ಸತ್ಯ ಸುಂದರವಾದ ಖ್ಯಾಲಿ ಹಾಡಿ ಸರೋಜೋಡಿ ಕಲಾವಿದರಿಗೆ ಪಾಳೆ ಕೊಡ್ತೇವೆ. ಸಭಾ ಪಂಡಿತರಲ್ಲಿ ವಿಜ್ಞಾಪನೆ. ದೈವಪ್ಪ ಅಂದ್ರೆ ದೇವ್ರಿದ್ದಂಗ, ಎರಡು ಮಕ್ಕಳು ನಿಮ್ಮ ವಕೀಲ್ ಇದ್ದಂಗ, ಹೌದು ಹೌದು ವಕೀಲ. ಅಂತ ಸಭಾ ಜಡ್ಜ್ ಇದ್ದಂಗ. ಹೌದು ಹೌದು ಜಡ್ಜ್ ಇದ್ದಂಗ ಅವರು. ಏ ಬೋರಾಳ ಮಾಸ್ತರ, ಸುಮ್ಕೊಂಡ್ರಪ್ಪ. ನೀ ಕೇಳಿದ ಖರೆ ಅದು ಸಾದಾ ಹೆಣ್ಮಗಳಲ್ಲ. ಹಾ ಸಾದಾ ಇಲ್ಲ. ಇನ್ನು ಅದು ಇಂದಿರಾ ಗಾಂಧಿ ಕುಲ್ದಿದ ಆಣಿ ಬಾಣಿಕಾಯ್ದ ಹಿಂದೆ ಆಪರೇಷನ್ ಮಾಡಿದ್ರು ಹಂಗದ ಕುಲ ಅದು. ಹೌದು ಹೌದು ಸಣ್ಣ ಬಿಟ್ರಿ ನೀವು ಆಪರೇಷನ್ ಗಣಸರಿಗೆ ಮೊದಲೇ ಹಾಕಿ ಕೆಣಕಂಗಿಲ್ಲ. ಕೆಣಕದ್ರೆ ನೀವು ದಂಡಿ ಹಚ್ಚುದಿದ್ರೆ ಕೆಣಕೋದು, ಹಿಂಗೆ ತಕೊಳಕ್ ಬರಲ್ಲ. ಥೇಟ್ ಆಡಿ ಬಾಣಿ ಕಾಯ್ದಾನೆ ಅದಲ್ಲಿ. ಹಾ ಹಾ ಸಮಾಧಾನ ಚುಚ್ಚಿರಿ ಬರೋದು ನಾನು ತುಚ್ಚಿರಿ ಮೈ. ನಾವು ಮಾಡ್ಕೊಂಡಂಗೆ ಆಗ್ಯದಪ್ಪ. ನೀ ಏನು ಹೇಳ್ಬೇಡ, ನಾವೆಲ್ಲ ದಂಡಿಗೆ ಬಂದಿದ್ದೀವಿ ಈಗ. ಆದ ಕಾರಣ ನಮ್ಮ ಮುಗಳೇರ ಬಾಯಿ ಪ್ರಶ್ನೆ ನಾ ಕೇಳೋದು ಹಾಲು ಮತ ವಿಷಯ ನಡೀಲಿ ಅಂದಾರ ಅಂದ ಬಳಕ ನಮ್ಮ ಮಾಸ್ತರ ಆ ಪುರಾಣ ಪುಸ್ತಕ ಕಡೆಯನ್ನ ಹಾ ಹಾ ಬಾಯಿ ಇದು ಶ್ಯಾವಳ ಮಠ. ಹೌದು ಹೌದು ಶ್ಯಾವಳ ಮಠ. ಯಾರ ಮಠ ಅಂದ್ರೆ ಇಟ್ಟಲ್ ಮಹಾರಾಜರ ಮಠ. ಹೌದು ಹೌದು ಶಿಸ್ತವಾದಿ ಮಠ ಬಾಯಿ. ಹಾ ಹಾ ಇಲ್ಲಾದ್ರ ಇದು ಗಳ ಮಠನೇ ಇಲ್ಲಿ ಎರಡು ಮೇಳ ಎರಡು ಮೇಳ ನಿಂದು ಒಂದೇ ಅಲ್ಲ. ಹಾ ಹಾ ಇಲ್ಲಿ ಹಂಗ ಜಾಗ ಅದ ಶ್ಯಾವಳ ಮಠ ಅಂದ್ರ ಹೌದು ಹೌದು ಸಿದ್ದೋಟಿಗೆ ಜಾಗ ಅದಿದು. ಹೌದು ಯಾಕಂದ್ರೆ ಹಿಂದಕ್ಕ ಎಲ್ಲ ಮತ್ತೆ ಆಶೀರ್ವಾದ ಮಾಡೋ ಜಾಗ ಪುಣ್ಯ ಭೂಮಿ ಅದಿಲ್ಲ. 5 ದಿನ ಹಾಡಿಕೆ 11 ದಿನ ನಡೀತಾವ, ಸುಮ್ಮನೆ ನಡೆಯಂಗಿಲ್ಲ. ಹಾ ಹಾ ನಮ್ಮ ತಾಲೂಕು ಲೆವೆಲ್ ಊರವ, ಹೌದು ಹೌದು ಯಾರೋ 10 ಪೈಸೆ ಪಟ್ಟಿ ಕೊಡಲ್ಲ. ಅದಕ್ಕೆ ಇಂಥ ಸಣ್ಣ ಊರಾಗ ಇಂಥ 11 ದಿನ ಕಾರ್ಯಕ್ರಮ ನಡೀತದಪ್ಪ ಅಂದ್ರೆ ಅದು ಮಹಾರಾಜರ ಹಿಂಗಲ್ಲ. ಈ ಪುಣ್ಯ ಭೂಮಿ ಒಳಗೆ ತಾಕತ್ತ ಹೇಳಿ ನಡೀತದೆ. ಅನ್ನದಾಸವಾಗಿ ನಡಿಬೇಕಾದ್ರೆ ಪುಣ್ಯ ಜನ ನಡೀತದ, ಪಾಪ ಜನ ನಡೆಯಂಗಿಲ್ಲ. ಒಂದೊಂದು ಊರು ಕೋಟಿ ಗಟ್ಟಲೆ ಶ್ರೀಮಂತರ, ಯಾರಿಗೊಂದು ರೊಟ್ಟಿ ಕೊಡಲ್ಲ. ಹಾ ಹಾ ರೊಟ್ಟಿ ಕೊಡಂಗಿಲ್ಲ ಅವರು. ಅದಕ್ಕಂದಾರ ಭಗವಂತನ ವಿಷಯ ತೆಗಿಬೇಕಾಗಿದ್ರೆ ಸಲ್ಲನೆ ಸಭೆಯಲ್ಲಿ ಮೆಲ್ಲನೆ ಕರೆದ್ರೆ ಬಲ್ಲುಳು ಶಿವ ಬಂದು ಇಳಿತಾನತ್. ಹೌದು ಸಭಾ ಸಾಣದಿರ್ಲಿ ಅಥವಾ ಹಾಡದಿರ್ಲಿ, ಹಾಡೋರು ಕೇಳೋರು ಭಾಷಾಡೋರು ಎಲ್ಲ ನಕ್ಕೋತ ಚಂದ ಒಂದು ಮನುಷ್ಯದಿಂದ ಕೇಳಿದ್ರ ಅಲ್ಲಿ ಪರಮಾತ್ಮ ಬಂದು ಇಳಿತಾನ ಅಂತ ಹೇಳ್ತಾರ. ಹೌದು ಹೌದು ಇಳಿತಾನ. ಅದಕ್ಕೆ ಬಾಯಿ ಕೇಳೋದು ಪ್ರಶ್ನೆ ಏನಪ್ಪಾ ಅಂದ್ರೆ, ರೇಪರಾಯ ಬೀರಮುತ್ತೆ ಕಣ್ಣಮುತ್ತೆ ಸ್ವಾಮುತ್ತೆ ಮಾಳಿಂಗರಾಯ 4 ಮಂದಿ ಮಕ್ಕಳು. ಹಾ ಹಾ 4 ಮಂದಿ ಮಕ್ಕಳಿಗೆ ಮಾಳಿಂಗರಾಯ ತಾ ಹೇಳೋ ಮುಂದೆ 4 ದೇಹ ಬಿಡುವ 4 ಮಕ್ಕಳಿಗೆ ಕರ್ಸ್ಯಾನ. ಹಾ ಹಾ 4 ಮಕ್ಕಳಿಗೆ 4 ಮಕ್ಕಳಿಗೆ ಕರ್ಸ್ಯಾನ. ಕರೆಸಿ ಮುಂದೆ ಕೂತು ಎಲ್ಲರ ಮುಂದೆ ಕೈ ಇಟ್ಟು ತಲೆ ಮೇಲೆ ಇಟ್ಟು ಹೇಳ್ಯಾನ. ಅವರಿಗೆ 3 ಮಾತು ಹೇಳ್ಯಾನ ಮಾಳಿಂಗರಾಯ.
ಮಂದಿಗೆ ಹೇಳಿ ಹೊಳಿ ಚಾಲು ಮಾಡಬಾಯಿ ನಿಮ್ಮ ಹೇಳಿನಿ ಅಪ್ಪಂದೇ ಕೇಳಿದ ಹಾಲು ಮತ್ತದಂತು ಹೇಳಿನಿ ಚಾಲು ಮಾಡತ್ತೀರಿ ಹಾ 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 ಇಲ್ಲಿ ಗಬಾಳ ಮಗಳು ಹೇಳಿ ಮಾಳಿಂಗರಾಗಿ 4 ಮಂದಿ ಮಕ್ಕಳಾರ ಮಾಳಿಂಗರ ಹುಡುಗಿ ಅಂತ ಕರೆಸಿ ಅವ್ರಿಗೆ ಆಶೀರ್ವಾದ ಮಾಡ್ದ ಲಾಸ್ಟ್ ಮಾತು ನಿಮ್ಗೆ ಹೇಳ್ತೀನಪ್ಪ ಅಂದ 3 ಮಾತು ಹೇಳ್ಯಾನ ಏನೇನು 3 ಮಾತು 4 ಮಕ್ಕಳಿಗೆ ಹೇಳ್ಯಾನ ಮುಂದಿನ ಸಂದಿಗೆ ಹಾಲು ಮತ್ತು ಗಂಡು ವಿಷಯ ಇದು. 2ನೇ ಪ್ರಶ್ನೆ ಹಾಲು ಮತದಿಂದ ಕೇಳ್ತ 12 ತಿಂಗಳದಾಗ 1 ದಿನ ಬೀರ ದೇವರ ಪೂಜೆ ಆಗಂಗಿಲ್ಲ. ಹಾ ಹಾ ಬೀರ್ ದೇವ್ರ ಪೂಜೆ 12 ತಿಂಗಳದಾಗ 1 ದಿನ ಬೀರಪ್ಪ ದೇವರ ಪೂಜೆ ಆಗಿಲ್ಲ. ಯಾಕಾಗಿಲ್ಲ, ಎದರ ಕಾಲಾಗಿಲ್ಲ, ಯಾರದಿಂದ ಆಗಿಲ್ಲ. ಹಾ ಹಾ ಇದು 2ನೇ ಪ್ರಶ್ನೆ ಅದ. ಎಲ್ಲಾರು ಹಾಡ್ತಾರ ಜಿಗದೇಡಿ. ಹಾ ಹಾ ಹೆಂಗ್ ಹಾಡ್ತಾರ್ತೀರಿ? ಶಾಡ್ ಬಾಬನ ಗುಡ್ಡ ಹಾ ಹಾ ಸುರಿ ಸೊನ್ನಾರಿ ಸಿದ್ಧ ಹೌದು. ಗುರು ಬಂದ ಮುಂದೆ ಜಾತಿ ಜ್ಯೋತಿ ಜಕ್ಕಪ್ಪ ಮಾಲಪ್ಪ ಕರ್ಕೊಂಡು ಉಂಬಳನ್ ಹಟ್ಟಿಗೆ ಬಂದ ಬಳಿಕ ತುಕಾಪುರಾಯ ಧ್ಯಾಯ ಬಿಟ್ಟು ಬಂದ ಸ್ವಾಮರಾಯ ಗೌಡಿ 2 ಮಕ್ಕಳು ಶಾಡ್ ಬಾಬನ ಗುಡ್ಡಕ್ಕೆ ಹೋಯ್ತ ಹಾಡ್ತೀರಿ. ಹೌದ್ ಹೌದು ಶಾಡ್ ಬಾಬಾನ ಗುಡ್ಡ. ಶಾಡ್ ಬಾಬನ ಗುಡ್ಡ ಸದ್ಯ ಶಾಡ ಬಾಬಾ ಅಂದಾರ. ಹೌದ್ ಹೌದು ಶಾಡ ಬಾ ಅಂದ್ರೆ ಮುಸಲ್ಮಾನ ಒಳಗೂ ಬರ್ಬೇಕಾಗ್ಯದ ಅಗಳಿ ಎಲ್ಲ ಬರ್ಲಿ ಅಂದಾರ ಇವ್ರು. ಹಾ ಹಾ ಶಾಡ ಬಾಬಾ ಅಂದ್ರೆ ಇವ ಏಸು ಮಂದಿ ಅಣ್ತಮ್ರು ಎಲ್ಲೇ ಇವ ಶಾಡ್ ಬಾಬನ ಗುಡ್ಡಕ್ಕೆ ಬಾಬಾ ಎಲ್ಲಿದ್ ಬಂದ ಇವ್ರು ಏಸು ಮಂದಿ ಅಣ್ತಮ್ರು. ಹೌದು ಹೌದು ಶಾಡ್ ಬಾಬನ ಗುಡ್ಡ ಯಾರದಿಂದ ಅಂದ್ರು. ಇವು 3 ಪ್ರಶ್ನೆ ಹೇಳುವ ನನ್ನ ಹಾಲು ಮತ್ತದು ಹೇಳಿ ಮುಂದಿನ ಸಂದಿಗೆ ನೀ ಯಾನ್ ಕುಣಿದಾಡು ಯಾನ್ ಜಿಗದಾಕ ಮಗಳು ಉಂಡ್ರ ಕೆಟ್ಟತ್ತ ಮನಿ ಮಳೆ ಆದ್ರೆ ಕೆಟ್ಟಲತ್ತ. ಹೌದು ಹೌದು ಎಲ್ಲ ಮಗಳೊಳಗೆ ಮಗಳು ಬೇಕಾದ್ರೆ ಹುಟ್ಟ್ಯದ್ರಿ ಇದು. ಹಾ ಹಾ ಇದ್ರವನ್ ಇದು ಬುಧವಾರ ಹುಟ್ಟ್ಯದ ಬುಧವಾರ ರೀ. ಪಂಚಕದಾಗ ಹಾ ಹಾ ಎಲ್ಲ ಮ್ಯಾಲಿಗೆ ತಗೊಂಡು ಹೇಳ್ತದ ಹಿಂಗ. ಅದಕ್ಕೆ ನನ್ನ ವಯಸ್ಸಾಗ್ಯದ ಬ್ಯಾಡ್ರಿ ಈಕೆ ನನ್ನ ಜೋಡಿ ಕೂಡಿಸ್ಬೇಡ್ರಿ ಅದು ನೀವೇ ಬರ್ಬೇಕು ಇವ ನೋಡು. ಹೌದು ಹೌದು ಆ ವಯಸ್ಸಾಕಿಗೆ ಸಣ್ಣ ವಯಸ್ಸಿನ ಕುಣ್ದಾಡ್ತಾ ಜಿಗದಾಡ್ತಾ ಯಾನ್ ಭೀ ಮಾತಾಡ್ತಾ ನಮ್ಮ ವಯಸ್ಸಾಗ್ಯದ ಈಗ ನಾ ಹಾಳಕತ್ತ 41 ವರ್ಷ ಆಯ್ತು. ಹೌದು ಹೌದು ಬ್ಯಾಡ್ರಿ ಆಕಿ ಸಂಗಟ ಮತ್ತೆ ಯಾರಿಗಾರು ಕೂಡಿ ಬಿಜ್ಜರಿ ಮುದಕ ಹಳಿ ಕೂಡ್ರಿ ನಿಡುಣ್ ಕುಲ್ಕಣಿಗನ ನೀನೇ ಬೇಕಾಕಿ ಸಂಗಟ ಅಂತಾರ. ನಮಗೆ ಹೈರಾಣ ಮಾಡೋಕಲ್ಲ ಆಕಿ ಕೂಡಿಸ್ತಾರ. ಹಾ ಹಾ ಮೊದಲೇ ನಮ್ಮ ಜಾಡ್ರಿ ನಮಗೆ ಹೆಚ್ಚಾಗ BP ಶುಗರ್ BP ಶುಗರ್ ಆಗ್ಯಾವ್ರಿ. ಅದಕ್ಕೆ ಬಾಯಿ ಭಾಳ ಮಾತಾಡೋದಿಲ್ಲ. ಇಂದ ಜರ ಪುಂಡ್ಲಿಕ್ ಮಹಾರಾಜರ ಸದ್ಯ ಯಾಕೆ ಜಾಗಿ ಅಂತದ ಇದು ಇಟ್ಟಲ್ಲ ಮಹಾರಾಜರ ಮಠದಾಗ ಎಲ್ಲಪ್ಪ ಮುತ್ತೇನ ವಾಸಸ್ಥಳದ ಮಠ ಇವು. ಹೌದು ಹೌದು ಅದಕ್ಕೆ ನೀ ಟೈಮ್ ಆಗುತ್ತಾನ ಮುಂದೆ ಹಾಡಿಗೆ ದೂರ ಭಾಳ ಅವ್ರಿ. ಟೈಮ್ ಆಗುತ್ತಾನ ಹೊಟ್ಟೆಗೆ ಇಟ್ಕೊಳ್ಳೋದಿಲ್ಲ. ಹಾ ಹಾ ಯಾವುದೇ ವಿಷಯ ಬಂದ್ರು ಬರ್ತಾ ಹೇಳುದು ನೀ ಕೇಳಿದ್ರು ಬಂದ್ರು ಬರ್ತಾ ಹೇಳ್ತಾ ಬರ್ಲಿಕ್ಕಂದ್ ಇಲ್ಲ ಹೇಳ್ಬಿಡ್ತ. ನನಗೇನು ಫೌಜಾರ್ ಮಾಡಲ್ಲ ಯಾರು ಮಾಡಂಗಿಲ್ಲ. ಖರೆ ಮುಂದಿನ ಸಂದ ಆಗ್ಬಾರ್ದು. ಹಾ ಹಾ ನೀ ತಿರುಗಾಡ್ಬೇಡ ಶಿವ ಅಟ್ಟೆ ಇಡು ನೀ. ಕಾರ್ಕೊಳಗೆ ನಾವು ನನ್ನ ತಿಂದಿಲ್ರಿ ರೊಟ್ಟಿ ಉಂಡಿದೇವು ಮನಗಂಡು ಖಾರ ಬೇಳೆ ಮಾಡ್ಯಾರ ಅಲ್ಲಿ 4 8 ರೊಟ್ಟಿ ಹೊಡೆದೆ ಬಿಸಿಲಾಗ ಉಸುಲ್ ಹಾಯಲಾಗ್ಯದಿನ ಹಿಂಗೆ ಹೇಳು. ಕಾರ್ಕೋರಿ ಅಂದ್ರೆ ನಮ್ಮ ದವಾಖಾನೆ ಹೋಗ್ಬೇಕತ್ತೇನು ಸೋಲಾಪುರಕ್ಕೆ ಇಲ್ಲೇ ಹೆಂಗೆ ಮಾಡ್ತಿಪ್ಪ ಮುತ್ತೆ ನೀ ಮನ್ಯಾಗ ಆಯ್ಗೆ ಹೆಂಗೋ ಶಿವ ಆಯ್ ಊರಿಗೆ ಹೋಗ್ಯಾಳ. ನಾನು ಬಂದಾಳಿ ಇಲ್ಲಿ ಹೇಳ್ತೀನಿ ಆಕಿಗೆ ಸದ್ದ ಯಾವ ಮಾಧುಲಿಂಗ ಕೈಲಾಸದ ಗುರು ಮನುಷ್ಯ ಮರ್ತಿ ಲೋಕದಾಗ ಮಗ ಆಗಿ ಹುಟ್ಟಿ ಬಂದನ ಅತ್ಯಾಪುತ್ಯ ಗೌಡ್ರ ಹೊಟ್ಟಿಲಿ ಮಾದಣ್ಣ ಮೂಲ ಪೀಠ ಮುಮ್ಮೆಟ್ಟು ಬಡಿಯಾಗಿ 3 ಮಠದ ಸೇವಾ ಮಾಡಿ ಕೇರಿಂದ್ರೆ 4 ಮಂದಿ ಧರ್ಮರು ಹುಟ್ಟು ಬಳಕ ಅಣ್ಣ ಅಗಲಿ ಹೊಂಟ ಕೇರಿ ಊರು ಬಿಟ್ಟು ಹೊಂಟ ಪ್ರಸಾದ ಗಂಟ ತೋಣ ಮಾಧುಲಿಂಗ ಹೆಂಗ್ ಹೋತನ ಗಂಗೆ ನೀಡಿದ ಉದುಶಿದ್ದಿ ಹಂಗ ಬೇನ್ ಹತ್ತಾರ 5 ನುಡಿ ಚಾಲಿ ಹಾಡಿ ನಮ್ಮ ಗುಳಿಯಾಳ ಬಾಯಿ ಪಾಳಿ ಹೋಗ್ತದ. ಯಾರು ಗದ್ದಲ ಮಾಡಬೇಡಿ, ಸಮಾಧಾನ ಶಾಂತ ರೀತಿಯಿಂದ ಕೂತಕ್ಕೆ ನೀ ಕಾವಾಗನ ಕೈ ಹಚ್ತಿ ನಮಗೆ ಯಾರು ಹಚ್ಚೋರು ಇಲ್ಲಿ.